ಪಾಲಕರು ಇರ್ತಾರೆ. ಮೊದಲೇದವರು ಅತಿ ಪ್ರೀತಿ ಮಕ್ಕಳ ಮೇಲೆ. ಪ್ರೀತಿ ಇರಬೇಕಾದ್ದೇ ಮಕ್ಕಳ ಮೇಲೆ, ಇಲ್ಲ ಅಂತಲ್ಲ. ತೀರಾ ಪ್ರೀತಿ ಆದ್ರೆ ಕಷ್ಟ. ತಾವು ನೋಡಿದ್ದೀರಿ ಮಕ್ಕಳನ್ನ ಕೆಲವ್ರನ್ನ ಇಳಿಸೋಲ್ಲ, ಎತ್ಕೊಂಡು ಅಡ್ಡಾಡೋದು. 5 ವರ್ಷ ಎತ್ಕೊಂಡು ಅಡ್ಡಾಡೋದೆ. ಎರಡನೇದವ್ರು ಇದ್ದಾರೆ, ಅದು ನೀವು ಯಾರು ಇರ್ಲಿಕ್ಕಿಲ್ಲ ಅನ್ಕೊಂಡಿದ್ದೀರ ಅದ್ರೊಳಗೆ, ಯಾಕಂದ್ರೆ ಇದ್ರೆ ಬರ್ತಾ ಇರ್ಲಿಲ್ಲ ನೀವು. ಎರಡನೇದವ್ರು ಏನು ಗೊತ್ತಾ, ಅವ್ರಿಗೆ ಏನೇನು ಚಿಂತೆ ಇಲ್ಲ. ಫೀಸ್ ಕಟ್ಟಿದೀವಲ್ಲ ಶಾಲೆಗೆ, ನೋಡ್ಕೋತಾರೆ ಶಾಲೆಯವರು. ಏನು ಕೇಳಿದ್ರು ಶಾಲೆ ಫೀಸ್ ನೋಡ್ಕೋತಾರೆ ಎಲ್ಲ. 2 ಹಾದಿ ಇತ್ತು, ನಮ್ಗೇನು ಗೊತ್ತಾಗೋದಿಲ್ರಿ ಏನು ಮಾಡ್ತೀವಿ ನಾವು ಅನ್ನೋದು. ಇದು ಟೈಮ್ ಇಲ್ಲ ಅನ್ನೋದು, ಇಂಡಿಫರೆಂಟ್ ಪೇರೆಂಟ್ಸ್ ಅಂತ. ಇನ್ನು 3ನೇ ಥರ ಇದ್ದಾರೆ, ಅವ್ರು ಇನ್ನು ಬೇರೆ ಸ್ಪೆಷಲ್. ಅವ್ರು ತುಂಬಾ ಬಿಗಿ. ಎಷ್ಟು ಬಿಗಿ ಅಂದ್ರೆ ಮಕ್ಕಳನ್ನ ಹೆದರಿಸಿಟ್ಬಿಡೋದು. ಕೈ ಕಟ್ಕೊಂಡು ಕೂತ್ಕೋ, ಹೇಳ್ದಂಗೆ ಕೇಳೋ. ಎಷ್ಟು ಹೆದರಿಸಿರ್ತಾರೆ ಅಂದ್ರೆ ಹುಡುಗರು ಕೈ ಕಟ್ಕೊಂಡು ಹಿಂಗೆ ಕೂತಿರ್ತಾವ. ಅಪ್ಪ ಅಭಿಮಾನಿಯಿಂದ ಹೇಳೋದು, ನನ್ನ ಮಗ ಕೈ ಬಿಚ್ಚಬೇಡ ಅಂದ್ರೆ ಹಂಗೆ ಕೂತಿರ್ತಾನೆ ಸಾಯಂಕಾಲವರೆಗೂ. ಏನು ಅಚೀವ್ಮೆಂಟ್ ಅದು. ಈ 3 ಥರದ ಪಾಲಕರಿದ್ದಾರೆ. ಇದರಲ್ಲಿ ನಾವು ಯಾವ ಇದ್ದೀವಿ ನಾವೇ ನೋಡ್ಕೋಬೇಕಷ್ಟೇ. ಯಾವುದೂ ಒಳ್ಳೇದಲ್ಲ, ಎಲ್ಲೂ ಒಂದೊಂದು ಬೇರೆ ಬೇರೆ ರೀತಿ ಇದೆ. ನಾವು ಹೇಗಿರ್ಬೇಕು ಅಂದ್ರೆ ಮಕ್ಕಳಿಗೆ ಸ್ವಾತಂತ್ರ್ಯನೂ ಕೊಟ್ಟಿರ್ಬೇಕು, ಸ್ವಲ್ಪ ಹೆದರಿಕೆನೂ ಇರಬೇಕು. ಹೊಡೆತ ಬಡ್ತಾ ಹೆದರಿಕೆ ಅಲ್ಲ. ಅವೊಂದು ಹೇಳ್ಬಿಡ್ತೀನಿ ನಾನು, ನಮ್ಮಲ್ಲಿ ಹೊಡೆತ ಜಾಸ್ತಿ, ಪಟ ಪಟ ಹೊಡಿದು ಹುಡುಗರಿಗೆ. ಇಲ್ಲಿ ಹೊಡಿತಾರಿಲ್ಲ ಗೊತ್ತಿಲ್ಲ, ಹೊಡೆಯಾರಲ್ಲಿ ಹೊಡಿತಿರ್ಬೇಕು, ಹೊಡಿತಾರಲ್ಲ ಅನ್ಕೊಂಡಿದ್ದೀನಿ ನಾನು. ನಮ್ಮಲ್ಲಿ ಏನಿಲ್ಲ, ಕೈ ಮೊದಲೇ ಬರೋದು, ಪಟ್ಟಕ್ಕಂತ ಹಾಕೋದೇ ಒಂದು. ಅದು ದಯವಿಟ್ಟು ಬೇಡ. ಅದರಲ್ಲಿ 5 ವರ್ಷದ ಮಕ್ಕಳ ತನಕ ಅಂತೂ ಖಂಡಿತ ಹೊಡಿಲೇಬಾರದು.